ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ದಯವಿಟ್ಟು ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋಸು ಮಾಡ್ತೀನಿ ಫ್ರೆಂಡ್. ಕೆ ಡಿ ಜೋಜಿ ಪ್ರೇಮ್ ಅವರ ನಿರ್ದೇಶನ ಆದಂಥ ಕೆ ಡಿ ಚಿತ್ರ ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು. ಧ್ರುವ ಸರ್ಜಾ ನಟನೆ ಮತ್ತು ಕೊನೆ ಹಂತದಲ್ಲಿ ಬರುವಂತಹ ಕಿಚ್ಚ ಸುದೀಪ್ ನಟನೆ ಹೇಗಿದೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಏನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್, ಜೋಗಿ ಪ್ರೇಮ್ ನಿರ್ದೇಶನ ಆದಂತಹ ಏನು ಕೆ ಡಿ ಚಿತ್ರ ರಾಜ್ಯಾದ್ಯಂತ 2ನೇ ದಿನ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್. ಇದು ನಿನ್ನೆ ಏನು ರಿಲೀಸ್ ಆಗಿದೆ ಕೆ ಡಿ, ಇವತ್ತು ಹೆಚ್ಚಿನ ರೆಸ್ಪಾನ್ಸ್ ಪಡಿತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಚಿತ್ರ ಮಂದಿರಗಳು ಹೌಸ್ಫುಲ್ ಪ್ರದರ್ಶನ ಕಾಣಿಸ್ತಾ ಇದೆ ಈ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್. ಈಗ ಸದ್ಯದಲ್ಲಿ ನಮ್ಮ ಕರ್ನಾಟಕದಲ್ಲೇ ಇದು ರಿಲೀಸ್ ಮಾಡಿದ್ದಾರೆ. ಇನ್ನು ಪರಭಾಷೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಈಗ ಏನು ಕೆ ಡಿ ಚಿತ್ರ ನೀವು ನೋಡ್ಬೋದು. ಮೊದಲಲ್ಲಿ ರೇಷ್ಮಾ ಮತ್ತು ಧ್ರುವ ಸರ್ಜಾ ಲವ್ ಸ್ಟೋರಿ ಎಂಟ್ರಿ ಮೂಡುತ್ತೆ. ಚಿತ್ರ ಯಾವ ರೀತಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಅವರಿಬ್ಬರು ಕಾಂಬಿನೇಷನ್ನು ಲವ್ ಫೀಲಿಂಗು ಸ್ಪೀಡಾಗಿ ಹೋಗುತ್ತೆ, ಎಲ್ಲೂ ಹತ್ರ ಇಲ್ದಂಗೆ ಸ್ಪೀಡಾಗಿ ಹೋಗುತ್ತೆ. ನಂತರ ಅಲ್ಲಿ ಬರುವಂತಹ ಕಾಳಿದಾಸ ಏನು 1970-75 ದಶಕದಲ್ಲಿ ನಡೆಯುವಂಥ ಒಂದು ಅಂಡರ್ ವರ್ಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ಕಾಳಿದಾಸನಾಗಿ ಧ್ರುವ ಸರ್ಜಾ ಅಭಿನಯಿಸ್ತಾರೆ ಮತ್ತು ಸಂಜಯ್ ದತ್ತು ಗಾನಾಗಿ ಬೂಸ್ತಾರೆ ಫ್ರೆಂಡ್. ಚಿತ್ರ ನಿಜವೂ ಒಂದು ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು. ಚಿತ್ರ ಒಂದು ಇಲ್ಲಿ ನಾವು ಸ್ಟೋರಿ ಹೇಳೋಕ್ಕಿಂತ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನಿಜವೂ ಮೈ ಜುಮ್ ಅನ್ನುತ್ತೆ. ಈ ರಕ್ತ ಚರಿತ್ರೆ ಅಂತಾರಲ್ಲ, ಆ ಥರ ಆ್ಯಕ್ಷನ್ನು ಇಲ್ಲಿ ಸಿಕ್ಕಾಪಟ್ಟ ಆ್ಯಕ್ಷನ್ ಇದೆ. ಒಂದು ಈ ಚಿತ್ರದಲ್ಲಿ ರಕ್ತ ಸೀನೆ ಜಾಸ್ತಿ ಇದೆ ಅಂತಂದರೆ ಫೈಟು, ಎಂಥ ಡೈಲಾಗ್ಗಳು. ನಿಜವೂ ಇದು ಒಂಥರ ಮಚ್ಚಿಡಿಯೋ ಸ್ಟೈಲು. ಸ್ಟಾರ್ಟಿಂಗೇ ಒಂದು ಧ್ರುವ ಸರ್ಜಾ ಒಂದು ಫೈಟ್ ಮಾಡ್ತಾರೆ. ಆ ಫೈಟಲ್ಲಿ ಒಂದು ಲಾಂಗ್ ಹಿಡ್ಕೊಂಡು ಬಾಯಲ್ಲಿ ಕಚ್ಕೊಂಡು ನಾನು ಹಿಡಿಯೋದು ಇದೆ ಮೊದಲೇ ಸರಿ, ಕೈಕಾಲು ಹೋದರೆ ತಪ್ಪಾಯ್ತು ಸಾರಿ ಅಂತಲೂ ತಿಳಿಸ್ತಾರೆ ಫ್ರೆಂಡ್. ಇದು ನಿಜವೂ ಧ್ರುವ ಸರ್ಜಾ ಹಿಡಿದಿರೋದು ಉತ್ತಮವಾಗಿ ಅದನ್ನ ಅವರು ತಿಳಿಸಿದ್ದಾರೆ. ಆ ಫೈಟ್ ಸೀನ್ಸ್ ಒಂದೊಂದು ಮಚ್ಚಲ್ಲಿ ಒಬ್ಬರಿಗೆ ಕಾಲು ಕತ್ತರಿಸ್ತಾರೆ, ಅದು ನೋಡೋ ರಕ್ತ ಹಂಗೆ ಚರಿತ್ರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಚಿತ್ರ ಮಾತ್ರ ತುಂಬ ಚೆನ್ನಾಗಿದೆ. ಒಂದು 70 ಇಸ್ವಿಯಲ್ಲಿ ಅಂಡರ್ವರ್ಲ್ಡ್ ಡಾನ್ ಇರುತ್ತಲ್ಲ, ಅದು ಡಾನ್ನ ಯಾವ ರೀತಿ ಸದೆ ಬಡಿಯೋದು, ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ಥರ ವರ್ಲ್ಡ್ ಡಾನ್ ಕೈ ಸೇರ್ಕೊಂಡು ಅಲ್ಲಿ ಇದಾಗುತ್ತೆ ಅನ್ನೋದು ಈ ಚಿತ್ರ ಫ್ರೆಂಡ್. ಈ ಚಿತ್ರ ಮಾತ್ರ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲ ಫ್ಯಾಮಿಲಿ ಸಮೇತ ನೋಡುವಂಥ ಚಿತ್ರ. ಇಲ್ಲಿ ಬರೀ ಆ್ಯಕ್ಷನ್ ಅಂತ ತಿಳ್ಕೊಬ್ರಿ, ಸೆಂಟಿಮೆಂಟ್ಸು ಪ್ರೇಮ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೆಂಟಿಮೆಂಟು ವಿತ್ ಆ್ಯಕ್ಷನ್ ಎರಡೇ ಇರುತ್ತೆ. ಇಲ್ಲಿ ವಿಭಿನ್ನವಾದಂಥ ಸ್ಟೋರಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಫ್ರೆಂಡ್. ಈ ಚಿತ್ರದಲ್ಲಿ ಶಿಲ್ಪಾ ಶೆಟ್ಟಿ ಮಾಡಿದ್ದಾರೆ, ಅರವಿಂದ್ ಮಾಡಿದ್ದಾರೆ. ಅದು ಕಾಳಬೈಲವಾಗಿ ಸುದೀಪ್ ಒಂದು ಎಂಟ್ರಿ ಕೊಡ್ತಾರೆ. ನಿಜವೂ ಅದ್ಭುತವಾದಂಥ ಎಂಟ್ರಿ ಅಂತಲೇ ಹೇಳ್ಬೋದು. ನಿಜವೂ ಅದ ನಂತರ ಅದು ಮುಗಿಯೋದು 2ನೇ ಪಾರ್ಟ್ 2ನಲ್ಲಿ ಮುಂದುವರಿಯುತ್ತೆ ಅಂತ ಕೊಡ್ತಾರೆ. ನಿಜವೂ ಈ ಚಿತ್ರ ಪ್ರೇಮ್ ನಿರ್ದೇಶನದ ಒಂದು ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅಂದರೆ ಏನು ಚಿತ್ರ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಪಿಕ್ಚರು. ಸೀಟಲ್ಲಿ ಕುತ್ಕೊಂಡಿತ್ತು ಎದ್ದಾಳಕ್ಕೆ ಮನಸ್ಸು ಬರೋಲ್ಲ. ಒಂದು ಫೈಟ್ ಸೀನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ಒಂದು ಹೀರೋಯಿನ್ನು ಡೆಲಿವರಿ ಡೈಲಾಗ್ಸ್ಗಳು, ಇವ್ರು ನೋಡಿ ಡೈಲಾಗ್ಸ್ಗಳು ನಿಜವೂ ನೋಡೋಕ್ಕೆ ಪ್ರಥಮವಾಗಿ ಅದು ಫಸ್ಟ್ ಆಫಲ್ಲಿ ಆ ಡೈಲಾಗ್ಸ್ಗಳು ಹೀರೋಯಿನ್ ತುಂಬ ಚೆನ್ನಾಗಿದೆ ಫ್ರೆಂಡ್. ಎಲ್ಲೂ ಬೋರ್ ಹೊಡ್ಸಲ್ಲ ಚಿತ್ರ. ನಿಜವೂ ಪ್ರೇಮು ಮತ್ತು ನಿರ್ದೇಶನದಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಧ್ರುವ ಸರ್ಜಾ ಇದರಲ್ಲಿ ಒಂದು ಉತ್ತಮವಾದಂಥ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಧ್ರುವ ಸರ್ಜಾ ಒಂದು ನಟನೆ ಇಲ್ಲಿದೆ ಅಂತಲೇ ಹೇಳ್ಬೋದು ಫ್ರೆಂಡ್. ಈ ಚಿತ್ರ ಆಲ್ರೌಂಡು ಸೂಪರ್ ಹಿಟ್ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್. ನೀವು ದಯವಿಟ್ಟು ಈ ಚಿತ್ರಕ್ಕೆ ವಿಸಿಟ್ ಮಾಡಿ. ಕನ್ನಡ ಚಿತ್ರಗಳಿಗೆ ಇದು ಮಾಡಬೇಡಿ. ಕನ್ನಡ ಚಿತ್ರಗಳು ಥಿಯೇಟ್ರಲ್ಲೇ ನೋಡಿ. ಇತ್ತೀಚೆಗೆ 1 ನಿಮಿಷ 2 ನಿಮಿಷ ಕ್ಲಿಪ್ಗಳು ಯೂಟ್ಯೂಬಲ್ಲಿ ಹರಿದಾಡ್ತಾ ಇದ್ದಾವೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತಾರೆ. ಆ ಫಿಲಮ್ ವಿಡಿಯೋಗಳ ತೆಗೆದು ಇಲ್ಲಿ ಸ್ಕ್ಲಿಪ್ ಹಾಕಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಆ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಇರೋ ವಿಷಯ ಇಷ್ಟೇ. ಈ ಪಿಕ್ಚರು ಉತ್ತಮವಾದಂಥ ಚಿತ್ರ. ನಿಜವೂ ಜೋಗಿ ಪ್ರೇಮ್ ಅವ್ರ ನಿರ್ದೇಶನ ಒಂದು ಸೂಪರು ಅಂತಲೇ ಹೇಳ್ಬೋದು. ಅರ್ಜುನ್ ಜನ್ಯ ಮ್ಯೂಸಿಕ್ಕು, ಹಾಡು ಕೇಳೋದು ನಿಮ್ಗೆ ಗೊತ್ತೇ, ಹಾಡು ಎಷ್ಟು ಚೆನ್ನಾಗಿದೆ ಅನ್ನೋದು ನಾವು ಹೇಳೋಂಗೇ ಇಲ್ಲ. ಯಾಕೆಂದರೆ ಅಲ್ಲೊಂದು ವರ್ಷದಲ್ಲಿ ಇದು ಹಾಡು ನಮಗೆ ತಲೆಯಲ್ಲಿ ಗುಡ್ಗಾಡ್ಕೊಂಡು ಹೋಗ್ತಾ ಇರುತ್ತೆ.
ಹಾಗಾಗಿ ಹಾಡಂತೂ ಸೂಪರ್ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಆಗಿರ್ಬೋದು, ಸೀನ್ಸ್ ಆಗಿರ್ಬೋದು, ಧ್ರುವ ಸರ್ಜಾ ಲಾಂಗ್ ವಿಡಿಯೋ ಹೊಡೆಯೋ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ಸೀನು ಒಂಥರ ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಕೇಳಿ ಏನು ಚಿತ್ರ ಥಿಯೇಟ್ರಲ್ಲೇ ಹೋಗಿ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಪಕ್ಕಾ ದುಡ್ಡು ಮೋಸ ಇಲ್ಲ ಅಂತಲೇ ಹೇಳ್ಬೋದು. ನೀವು ಕೊಟ್ಟಿರೋಕ್ಕೆ ಪೈಸಾ ಉಸುಲು ಅಂತಾರಲ್ಲ, ಆ ಥರ ಇದೆ ಚಿತ್ರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ದಾರ ಸಬ್ಸ್ಕ್ರೈಬ್ ಆಗಿ. ಮತ್ತು ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಯಿತು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ.